ಅಹಮದಾಬಾದ್ನಲ್ಲಿ ದೇಶ ಎಂದೂ ಮರೆಯದಂತಹ ರಣಭೀಕರ ಘಟನೆಯೊಂದು ನಿನ್ನೆ ನಡೆದು ಹೋಯಿತು. ಭೀಕರ ದುರಂತ ನಡೆದು 24 ಗಂಟೆ ಕಳೆದರೂ ಕೂಡ ಆ ಘಟನೆ ಮಾಡಿರುವಂತ ಕರಾಳತೆಯ ಕುರುಹುಗಳು ಇನ್ನೂ ಕೂಡ ಕಾಣ್ತಾ ಇದೆ. ದುರಂತದಲ್ಲಿ ಒಟ್ಟು 270 ಜನರ ಜೀವ ಹೋಗಿದೆ. ಈ ಕರಾಳ ದಿನದ ಕುರುಹುಗಳನ್ನ ನೋಡಲಂತನೇ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಅಹಮದಾಬಾದ್ಗೆ ಭೇಟಿ ಕೊಟ್ಟಿದ್ರು. ಇವತ್ತು ಅಹಮದಾಬಾದ್ನಲ್ಲಿ ಏನೆಲ್ಲ ನಡೆಯಿತು, ಗುಜರಾತ್ ರಾಜಧಾನಿಗೆ ಭೇಟಿ ನೀಡಿದ ಮೋದಿ ಏನು ಮಾಡಿದ್ರು, ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಹಮದಾಬಾದ್ ಎರಡನೇ ಬಾರಿ ಘನಘೋರ ದುರಂತಕ್ಕೆ ಸಾಕ್ಷಿಯಾಗಿದೆ. ನಿನ್ನೆ ನಡೆದ ವಿಮಾನ ಅಪಘಾತದ ಭೀಕರತೆ ಎಷ್ಟಿತ್ತು ಎಂಬ ಒಂದೊಂದು ವಿಡಿಯೋಗಳು ಈಗ ಆಚೆ ಬರ್ತಿವೆ. ಇದನ್ನು ಕಂಡ ಜನರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. 241 ಜನರು ಈ ಭೀಕರ ವಿಮಾನ ಪತನದಲ್ಲಿ ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ. ಇಡೀ ದೇಶವೇ ಮಮ್ಮಲ ಮುರುಗಿದ ಈ ಘನಘೋರ ದುರಂತದ ಮಾಹಿತಿ ಪಡೆಯಲು ಖುದ್ದು ಪ್ರಧಾನಮಂತ್ರಿಯವರೇ ಇಂದು ಅಹಮದಾಬಾದ್ಗೆ ಭೇಟಿ ನೀಡಿದ್ರು. ಅಹಮದಾಬಾದ್ಗೆ ಭೇಟಿ ನೀಡಿದ ಪ್ರಧಾನಿ ಮೋದಿ, ದುರಂತ ನಡೆದ ಸ್ಥಳ ವೀಕ್ಷಣೆ, ಗಾಯಾಳುಗಳ ಭೇಟಿ. ರಣಭಯಾನಕ ದುರಂತ ನಡೆದ ಅಹಮದಾಬಾದ್ಗೆ ಇಂದು ಪ್ರಧಾನಿ ಮೋದಿ ಭೇಟಿ ನೀಡಿ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪ್ಲೇನ್ ಕ್ರ್ಯಾಶ್ ಆಗಿದ್ದ ಜಾಗಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ಭೇಟಿ ನೀಡಿದ ನರೇಂದ್ರ ಮೋದಿ ದುರ್ಘಟನೆಯಲ್ಲಿ ಗಾಯಗೊಂಡಿದ್ದ ಗಾಯಾಳುಗಳನ್ನ ಭೇಟಿ ಮಾಡಿ ಅವರನ್ನ ಮಾತನಾಡಿಸಿ ಸಾಂತ್ವನ ಹೇಳಿದ್ರು. ಇನ್ನು ದುರಂತದಲ್ಲಿ ಬದುಕುಳಿದ ವಿಶ್ವಾಸ್ರನ್ನು ಕೂಡ ಮೋದಿ ಮಾತನಾಡಿಸಿ ಏನೆಲ್ಲ ನಡೆಯಿತು ಎಂದು ಕೇಳಿದ್ರಂತೆ. ಅದಕ್ಕೆ ರಮೇಶ್ ವಿಶ್ವಾಸ್ ತಾನು ಮೋದಿ ಅವರೊಂದಿಗೆ ಕೆಲವು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. मेरे खुद को भी बिलीव नहीं होता कि मैं कैसे उसमें से जिंदा बाहर निकला, क्योंकि थोड़ा टाइम लिए कि तो मेरे को लगा था कि मैं भी मरने वाला हूँ, लेकिन जब मेरी आँख खुल के मैं देखा ना तो मुझे लगा मैं जिंदा हूँ. तो मैंने ट्राई किया, जब मेरी सीट थे वो मेरी बेल्ट निकाला, मैंने वो ट्राई किया जहाँ से निकल सकता वहाँ से, तो मैं निकल गया वहाँ से. मेरे नजरों के सामने एयर होस्टल और दूसरे आंटी अंकल सभी उसमें मिस हो गए थे सभी. ಕೊನೆಗೂ ಪತ್ತೆಯಾದ ವಿಮಾನದ ಬ್ಲಾಕ್ ಬಾಕ್ಸ್. ಮತ್ತೊಂದು ಬ್ಲಾಕ್ ಬಾಕ್ಸ್ಗಾಗಿ ಹುಡುಕಾಟ. ಸದ್ಯ ಅಹಮದಾಬಾದ್ನಲ್ಲಿ ನಡೆದಿರುವ ಭೀಕರ ದುರಂತಕ್ಕೆ ಸ್ಪಷ್ಟ ಕಾರಣವೇನು ಎಂಬುದು ತಿಳಿದು ಬಂದಿಲ್ಲ. ಕೇವಲ ಊಹೆಗಳನ್ನ ಮಾಡಲಾಗ್ತಾ ಇದೆ. ಬ್ಲಾಕ್ ಬಾಕ್ಸ್ ಪತ್ತೆಯಾದಲ್ಲಿ ಮಾತ್ರ ಅಸಲಿ ಕಾರಣವನ್ನ ಗುರುತು ಹಿಡಿಯಲು ಸಾಧ್ಯ. ಈಗ ಸದ್ಯ ಏರ್ ಇಂಡಿಯಾ ವಿಮಾನದ ಹಿಂಬದಿಯ ಭಾಗದಲ್ಲಿ ಅಳವಡಿಸಲಾಗಿದ್ದ ಒಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಮತ್ತೊಂದು ಬ್ಲಾಕ್ ಬಾಕ್ಸ್ಗಾಗಿ ಹುಡುಕಾಟ ಮುಂದುವರೆದಿದೆ. 2 ಬ್ಲಾಕ್ ಬಾಕ್ಸ್ ಸಿಕ್ಕ ಬಳಿಕ ವಿಮಾನ ದುರಂತಕ್ಕೆ ಕಾರಣವಾದ ಅಸಲಿ ಅಂಶ ಯಾವುದು ಎಂಬುದು ತಿಳಿದು ಬರಲಿದೆ. ಒಟ್ಟಾರೆ ಅಹಮದಾಬಾದ್ನಲ್ಲಿ ನಡೆದಿರುವ ಈ ದುರ್ಘಟನೆ ಇಡೀ ದೇಶವನ್ನೇ ತಬ್ಬಿಬ್ಬುಗೊಳಿಸಿದೆ. ಸಾವು ಹೇಗೆ ಬೇಕಾದರೂ ಬರಬಹುದು, ಅದಕ್ಕೆ ಸಮಯ, ಕರುಣೆ ಯಾವುದೂ ಇಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಎಂಬ ಮಾತುಗಳು ಎಲ್ಲೆಡೆಯೂ ಕೇಳಿಬರುತ್ತಿವೆ. ಅದರ ಜೊತೆಗೆ ಈ ಬಗೆಯ ದುರಂತಗಳು ಇದಕ್ಕೆ ಕೊನೆಯಾಗಲಿ ಎಂದು ಬೇಡಿಕೊಳ್ಳುತ್ತಿದ್ದಾರೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.